People will ask, ಜನರು ಕೇಳ್ತಾರೆ, he redeemed us from the curse. ಆತ ನಮ್ಮನ್ನ ಶಾಪದಿಂದ ವಿಮೋಚಿಸಿದ, Then why still people live in curse? ಹಾಗಾದ್ರೆ ಯಾಕೆ ಇನ್ನು ಜನರು ಶಾಪದಲ್ಲೇ ಇದ್ದಾರೆ? There are two reasons. ಎರಡು ಕಾರಣಗಳು. Only two reasons. ಎರಡೇ ಎರಡು ಕಾರಣ. Look, somebody say only two reasons. ಪಕ್ಕದಲ್ಲಿರೋರ ನೋಡಿ ಹೇಳಿ, ಎರಡೇ ಎರಡು ಕಾರಣ. ಒಂದು, that person might not knowing Jesus. ಆ ವ್ಯಕ್ತಿ ಯೇಸುವನ್ನು ಅರಿಯದೇ ಇರಬಹುದು. That's what is in curse. ಅದೇ ಶಾಪದ ಗುರುತು. If you don't have Jesus, no life, no blessing, it's a curse. ಯೇಸುವನ್ನು ಅರಿತಿಲ್ಲವಾದ್ರೆ, ಯೇಸುವನ್ನು ಒಳಗಿಲ್ಲವಾದ್ರೆ ಶಾಪ, ಆಶೀರ್ವಾದವಿಲ್ಲ. Second, ಎರಡನೇದು, even the person accepted Jesus, baptized, anointed, all those things, ಆ ವ್ಯಕ್ತಿ ಯೇಸುವನ್ನು ಅಂಗೀಕರಿಸಿ ದೀಕ್ಷಾ ಸ್ನಾನ ಹೊಂದಿ ಎಲ್ಲವನ್ನ ಹೊಂದ್ಕೊಂಡಾದ್ಮೇಲೂ he might not know in Galatians 3:13. ಅವನಿಗೆ ಗಲಾತ್ಯ 3:13 ಗೊತ್ತಿಲ್ಲದೆ ಇರಬಹುದು. He don't know that Jesus became cursed for me and he redeemed me from the curse of the law. ಯೇಸು ನನಗಾಗಿ ಶಾಪಗ್ರಸ್ತನಾದನು, ಶಾಪದ ನಿಯಮದಿಂದ ವಿಮೋಚಿಸಿದನು ಎಂಬುದು ಗೊತ್ತಿಲ್ಲ. Only these two reasons man live in curse. ಈ ಎರಡೇ ಎರಡು ಕಾರಣದಿಂದ ಮನುಷ್ಯನು ಶಾಪದಲ್ಲಿ ಬಾಳ್ತಾನೆ. Either he is not in Christ, ಒಂದು ಅವನು ಕ್ರಿಸ್ತ ಯೇಸುವಿನಲ್ಲಿಲ್ಲ, even though he is in Christ he don't know what Jesus done on the cross. ಇಲ್ಲದಿದ್ದರೆ ಕ್ರಿಸ್ತ ಯೇಸುವಿನಲ್ಲಿ ಇದ್ದು ಸಹ ಯೇಸು ಶಿಲುಬೆಯ ಮೇಲೆ ಏನ್ ಮಾಡ್ದ ಎಂಬುದನ್ನು ಅರಿಯದೇ ಇರೋದ್ರಿಂದ. So today the message is coming from the cross. ಈ ದಿನ ಶಿಲುಬೆಯಿಂದ ಸಂದೇಶವು ಬರುತ್ತಾ ಇದೆ. You know what message? ಆ ಸಂದೇಶ ಏನು ಗೊತ್ತಾ? He become cursed for you. ಆತನು ನಿಮಗೋಸ್ಕರ ಶಾಪಗ್ರಸ್ತನಾದನು and he redeemed you from the curse of the law. ಆತನು ಶಾಪದ ನಿಯಮದಿಂದ ನಿಮ್ಮನ್ನು ವಿಮೋಚಿಸಿದ. You are blessed. ನೀವು ಆಶೀರ್ವಾದ ಹೊಂದಿದ್ದೀರಿ. You are blessed.